ನಮಸ್ಕಾರ ವೀಕ್ಷಕರೇ, ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯರ ಸೇವಾ ಸಮಿತಿ, ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಊಡಿ ರಾಮಚಂದ್ರರವರು, ದಡ್ಕನಹಳ್ಳಿ ಶ್ರೀನಿವಾಸ ರೆಡ್ಡಿ, ಮುನ್ರಾಜಣ್ಣ, ಡಾಕ್ಟರ್ ಅಂಜನಪ್ಪ ಯಾದವ್ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಚಿನ್ನಣ್ಣವರ ಸಹಕಾರದಿಂದ ಹಾಗೂ ಇಲ್ಲಿರುವಂಥ ಏರಿದ ಮುಖಂಡರುಗಳು ಮತ್ತು ನಮ್ಮ TVC ಮೆಂಬರ್ಗಳು ಆಗ್ಬೋದು, ಬೀದಿ ಬದಿ ಈ ಸಂಘಟನೆಯ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀವಿ. ಯಾಕೆಂದ್ರೆ ನಮಗೊಂದು ಜಾಗ ಮಾಡಿಕೊಟ್ಟು ಅಂಬೇಡ್ಕರ್ ಭವನದಲ್ಲಿ ನಮಗೋಸ್ಕರ ಒಂದು ಪ್ಲೇಸ್ ಮಾಡಿಸಿ ಇಷ್ಟೆಲ್ಲ ಫೆಸಿಲಿಟಿ ಮಾಡಿ ನಮಗೆ ನಿಮ್ಮನ್ನೆಲ್ಲರೂ ಒಂದೇ ಜಾಗದಲ್ಲಿ ಸೇರಿಸಿ ಅವ್ರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಲೈಸೆನ್ಸ್ನ ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಆ್ಯಕ್ಚುಲಿ ನಮಗೆ ಈ ಏರಿಯಾದಲ್ಲಿ ನಾವು 400 to 500 ಲೈಸೆನ್ಸ್ ಮಾಡಿದ್ದೀವಿ. ಕೆಲವೊಂದು ಕರೆಕ್ಷನ್ಸ್ ಕಾರಣದಿಂದ ಅದು ಇನ್ನು ಕರೆಕ್ಷನ್ಸು ಕೆಲವೊಂದು ಜಾಗದಲ್ಲಿ ನನ್ನ ಹೆಸರುಗಳು ಚೇಂಜ್ ಇರೋದ್ರಿಂದ ಪ್ಲಸ್ ಫೋಟೋಗಳು ಚೇಂಜ್ ಇರೋದ್ರಿಂದ ಲಿಂಗ ಚೇಂಜ್ ಇರೋದ್ರಿಂದ ಕೆಲಗಡೆ ವ್ಯಾಪಾರದ ರೀತಿನೇ ಚೇಂಜ್ ಇದೆ. ಅವೆಲ್ಲ ಚೇಂಜ್ ಇರೋದ್ರಿಂದ ನಾವು ಅದನ್ನು ಡಿಲೀಟ್ ಮಾಡಿ ಬೇರೆ ಥರ ಕರೆಕ್ಷನ್ಸ್ ಮಾಡಿ ಕೊಡೋದು ಇನ್ನೂ ತುಂಬ ಇದೆ. ಒಂದು 100 ಗಂಟೆ ಇರ್ಬೋದು. ಇವಾಗ ಅಟ್ ಪ್ರೆಸೆಂಟ್ ನಾವು ಒಂದು 200-250 ಕಾರ್ಡ್ಸ್ ಬಂದಿದೆ. ಅದನ್ನು ನಾವು ಇಲ್ಲಿ ನಿಂತ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇವತ್ತೇನು ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಏನು ಐಡೆಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ, ಗುರುತಿನ ಚೀಟಿ, ಇದರಿಂದ ಚಿನ್ನಿ ಹಣ್ಣದ ಎಫರ್ಟ್ ತುಂಬ ಹಾಕಿದ್ದಾರೆ. ಇವಾಗ ಇದೆಲ್ಲ ಕ್ರೆಡಿಟು ನಮ್ಮ ಚಿನ್ನಿ ಹಣ್ಣನಿಗೆ ಹೋಗ್ಬೇಕು, ನಮ್ಮ ಮುನ್ರಾಜಣ್ಣ, ನಮ್ಮ ಆಂಜನೇಯನಿಗೆ ಹೋಗ್ಬೇಕು. ಏನು ಮಾಡಿಕೊಟ್ಟಿದ್ದಾರೆ ಅದನ್ನು ಕಾನೂನು ಪ್ರಕಾರ ಉಳಿಸ್ಕೊಂಡು ಅವರು ಒಂದು ಒಳ್ಳೆ ಹೆಸರು ತಂದು ಕೊಟ್ಟರೆ ಅಷ್ಟೇ ಸಾಕು ಅಂತ ಕೇಳ್ಕೊತೀನಿ. ಚಿನ್ನಿ ಹಣ್ಣನಿಗೆ, ನಮ್ಮ ಸುಚಿತ್ರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸೇವಾ ಸಮಿತಿಯಿಂದ ಒಂದು ಅನುಕೂಲ ಆಗಿರ್ತಕ್ಕಂಥ ಬೀದಿ ವ್ಯಾಪಾರಿಗಳಿಗೆ ಚಿನ್ನಿಯವರು ಅನುಕೂಲ ಮಾಡಿದಂಥ ಇದೊಂದು ಒಳ್ಳೆಯ ಕೆಲಸ ಅಂತ ಹೇಳ್ತೀನಿ. ಈಗಾಗಲೇ 15 ವರ್ಷದ ಹಿಂದೆ ಕಾರ್ಡ್ಗಳು ಬಂದಿದ್ವು. 15 ವರ್ಷದಿಂದ 5 ವರ್ಷಕ್ಕೊಂದು ಸಾರಿ ಬರಬೇಕಾಗಿತ್ತು, ಬಂದಿಲ್ಲ. ಈಗ ಬಂದಿವೆ. ಈಗ 28ಕ್ಕೆ ಲಾಸ್ಟ್ ಅಂತ ಹೇಳಿದ್ದಾರೆ. ಕಾರ್ಡ್ಗಳು ಕೊಡ್ತಾ ಇದ್ದಾರೆ. ಅದನ್ನು ರಿನ್ಯೂವಲ್ ಮಾಡ್ಸೋಕ್ಕೆ ತಿರ್ಗಾ ಸರ್ಕಾರ ಏನು ಮಾಡ್ತಾರೋ ಗೊತ್ತಿಲ್ಲ, ಇನ್ನೆಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಈಗ ಬಂದಿರೋಂಥ ಕಾರ್ಡ್ಗಳು ಎಲ್ಲರೂ ಅನ್ವಯವಾಗಲಿ, ಎಲ್ಲರಿಗೂ ಸಿಗಲಿ ಅಂತ ನಾವು ಹೇಳ್ತೀವಿ. ಈ ಏನು ಹೇಳಿದ್ರು, ಈಗ ಚಿನ್ನಿಯವರು, ಶ್ರೀನಣ್ಣವರು ಎಲ್ಲ ಏನು ಹೇಳಿದ್ರು, ಈ ಕಾರ್ಡ್ಗಳು ಯಾರು ಈಸ್ಕೊಂತಾರೋ ಅವರು ಕಾನೂನುಬದ್ಧವಾಗಿ ಮಾಡಲಿ. ಮುಂದಿನ ದಿನಗಳಾಗ ನಾವು ಹೋಗಿ ಅಲ್ಲಿ ತಲೆ ಬಗ್ಸೋಂಥ ಕೆಲಸ ಯಾರೂ ಮಾಡಬೇಡಿ. ಬೀದಿ ವ್ಯಾಪಾರಿಗಳಿಗೆಲ್ಲ ಹೊಂದಿಸ್ತಾ ಹೇಳ್ತಾ ಇದ್ದೀನಿ. ಎಲ್ಲ ಬೀದಿ ವ್ಯಾಪಾರಿಗಳು ಕಾನೂನುಬದ್ಧವಾಗಿ ಏನಿದೆಯೋ ಅದನ್ನು ಮಾಡಿ ನೀವು ನಮ್ಗೆ ಒಳ್ಳೆಯ ಹೆಸರು ತಂದರೆ ಅದೇ ನಮ್ಗೆ ಒಳ್ಳೆಯದು ಅಂತ ನಿಮ್ಮ ಹತ್ರ ಬಯಸ್ತಾ ಇದ್ದೀನಿ. ಏನು ಇವತ್ತು ನಮ್ಮ ಈ ಭಾರತೀಯ ಸೇವಾ ಸಮಿತಿ ಒಂದು ಸಭೆಯನ್ನು ಕರೆದಿದ್ದಂಥ ಕಾರಣ ಅಂದರೆ, ಈ ಬೀದಿ ಬದಿ ವ್ಯಾಪಾರಿಗಳನ್ನು ಲೈಸೆನ್ಸ್ಗಳು ಹಂಚುವ ಮುಖಾಂತರ ಸುಮಾರು ವರ್ಷಗಳ ಹಿಂದೆಯೇ 2-3 ಟೈಮು ನಮ್ಮ ಒಂದು ಸಂಘಟನೆ ಕಡೆಯಿಂದ ಈ ಲೈಸೆನ್ಸ್ಗಳು ಮಾಡೋದಕ್ಕೆ ಪ್ರತಿಯೊಂದು ಅಂಗಡಿಗೂ ಮೆಸೇಜನ್ನು ಮುಟ್ಟಿಸಿ, ಆಟೋದಲ್ಲಿ ಮೈ ಕಟ್ಟಿಸಿ, ಯಾರು ₹1 ಕೊಡ್ದಂಗೆ ಅರ್ಜಿಗಳು ಕೊಟ್ಟು ಅವ್ರಿಗೆ ಫಾರಮ್ ಫಿಲಪ್ಸ್ ಮಾಡಿಸಿ ಅಪ್ಲಿಕೇಶನ್ ಹಾಕಿ ಇವತ್ತು ಈ ಲೈಸೆನ್ಸ್ಗಳು ಬಂದಿರೋ ಕಾರಣ ಏನಂದರೆ, ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೋದು. ಒಂದು ಸಂಘಟನೆಗೆ ಏನಕ್ಕೆ ನಾವು ಸೇರಬೇಕು, ಸಂಘಟನೆಯಲ್ಲಿ ಏನಕ್ಕೆ ಇರಬೇಕು, ಏನು ಗುರ್ಸ್ಕೋಬೇಕು ಅನ್ನೋದಕ್ಕೆ ಕಾರಣ ಏನಂದರೆ ನೋಡಿ ಇದೆ. ಯಾಕಂದರೆ ಎಲ್ಲೋ ಅಂಗಡಿಗಳು ಹಾಕ್ಕೊಂಡು ಮಾಡ್ತಾ ಇರ್ತಾರೆ, ಪಾಪ ಅವ್ರಿಗೇನು ಗೊತ್ತಿರಲ್ಲ. ಒಂದು ಸಂಘಟನೆಯಲ್ಲಿ ಒಂದು ಭಾಗವಹಿಸಿದ್ರೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳಾಗಲಿ, ಸರ್ಕಾರದಿಂದ ಏನು ಬರ್ತೋ ಅನುದಾನಗಳಾಗಲಿ ಏನಾದರೂ ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ ಅಂದ್ಬಿಟ್ಟು ತಮ್ಮೆಲ್ಲರಿಗೂ ಒಂದು ಸಂಘಟನೆಯಲ್ಲಿ ಸೇರಿಕೊಂಡು ಬಲಪಡಿಸ್ಕೊಂಡು ಏನು ಇವತ್ತು ಗುರುತಿನ ಚೀಟಿ ನೀವು ತೊಗೊಂಡಿದ್ದೀರೋ ಇದಕ್ಕೆ ಕಟ್ಟಬದ್ಧವಾಗಿ ನಿಂತ್ಕೊಂಡು ಯಾರಿಗೂ ಸಮಾಜದಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ ರಸ್ತೆಯಲ್ಲಿ ಅನ್ಯೋನ್ಯವಾಗಿ ನಡ್ಕೊಂಡು ತಮ್ಮ ಕುಟುಂಬಗಳಲ್ಲಿ ಗಂಜಿ ಏನು ಇವತ್ತು ಕುಡಿತಾ ಇದ್ದೀರೋ ಅದನ್ನು ಬಲವಾಗಿ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಯಾವ ತಾರತಮ್ಯ ಇಲ್ದಂಗೆ ಅಕ್ಕಪಕ್ಕದವರೆಲ್ಲ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ಅಂಜನಪ್ಪ ಯಾದವ್. ಇವತ್ತೇನು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಮ್ಮ ಸುಚಿತ್ರ ರೆಡ್ಡಿ ಮೇಡಮ್ ಮತ್ತು ಅವರು ಸಿಬ್ಬಂದಿ ಬಂದಿದ್ದಾರೆ. ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡು ನಾವು ಲೈಸೆನ್ಸ್ ಮಾಡೋ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಇಡೀ ಪೂರ್ವ ತಾಲೂಕಲ್ಲಿ ಕನ್ನಳ್ಳಿಯಿಂದ ಹಿಡಿದು ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಬಡವರಿಗೆ ಅನುಕೂಲ ಆಗೋಗಬೇಕು ಅನ್ನೋ ಉದ್ದೇಶದಿಂದ ಭಾರತೀಯರ ಸೇವಾ ಸಮಿತಿ ಸತತ 15 ವರ್ಷಗಳಿಂದ ಬೀದಿ ವ್ಯಾಪಾರಿಗಳಿಗಾಗಿ ಶ್ರಮಿಸಿ ಅವ್ರಿಗೆಲ್ಲ ರೀತಿಯಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಹ್ಯಾಕರ್ ಝೋನ್ ಪ್ರಕಾರ
ಅವ್ರಿಗೆ ಪ್ರತಿಯೊಬ್ಬರ ನಿರ್ಗತಿಕರು, ಅಂಗವಿಕಲರು, ನಿರುದ್ಯೋಗಿಗಳು, ಹಿರಿಯ ನಾಗರಿಕರು ಬದುಕನ್ನು ಕಟ್ಕೋಬೋದು ಅಂತ ಆದೇಶಗಳಿದ್ದಾವೆ. ಅದನ್ನು ತಗೊಬಂದು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ತಾವು ಜಾರಿ ತರಬೇಕು ಅಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಬೇಡಿಕೆಯನ್ನಿಟ್ಟಾಗ, ಅದೇ ರೀತಿ ಇವತ್ತು ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಬೀದಿ ಬದಿ ವ್ಯಾಪಾರಿಗಳು ನಿಜವಾಗ್ಲೂ ಅಲ್ಲಿ ಪ್ರತಿಯೊಬ್ಬ ಅಂಗಡಿ ಹತ್ರ ಹೋಗಿ ಅವರು ನಮ್ಮ ಅಧಿಕಾರಿಗಳು BBMPಯಿಂದ ಬಂದಿರತಕ್ಕಂಥ ನಮ್ಮ ಸಿಬ್ಬಂದಿಯವರಿಗೆ ಅನಾನುಕೂಲವಾಗ್ತಾ ಇತ್ತು. ಹಾಗಾಗಿ ನಾವು ಒಕ್ಕೂಟ ಏನಿದೆ, ನಮ್ಮ ಸಂಘಟನೆ ಭಾರತೀಯರ ಸೇವಾ ಸಮಿತಿ ಬೀದಿ ವ್ಯಾಪಾರಿಗಳ ಒಕ್ಕೂಟ, ಆ ಒಕ್ಕೂಟದ ವತಿಯಿಂದ ಅವ್ರನ್ನ ಒಂದು ಹತ್ರ ಸೇರಿಸಿ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಲೈಸೆನ್ಸ್ಗಳನ್ನು ಬರೆಸ್ಕೊಟ್ಟಿದ್ವಿ. ಹಲವಾರು ಜನಕ್ಕೆ ಮುಂದೆನೇ ಬಂದಿದೆ, ಬಿಟ್ಟವರನ್ನು ಸುಮಾರು ಜನಕ್ಕೆ ಮಾಡಿಕೊಟ್ಟಿದ್ದಾರೆ. ಇನ್ನೂ ಉಳಿದವರು ಮುಂದೆ ಮಾಡ್ತಾರೆ ಕೂಡ. ಯಾಕೆಂದರೆ ಇವತ್ತು ಆ ಒಂದು ಲೈಸೆನ್ಸ್ ಇಲ್ಲ ಅಂದರೆ ಅದು ಬದುಕನ್ನು ಕಟ್ಟೋದಕ್ಕೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಲೈಸೆನ್ಸ್ಗಳನ್ನು ವಿತರಣೆ ಮಾಡೋದಕ್ಕೂ ಸಹ ನಾವು ಅವತ್ತು ಬರೆಸಿದ್ವಿ. ಇವತ್ತು ಯಾರ್ಯಾರಿಗೆ ಬಂದಿದೆ ಅದನ್ನು ವಿತರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಿಸಿಲು ಬೇರೆ ಜಾಸ್ತಿ ಇದೆ. ಹಾಗಾಗಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ತಿಗಳರಪಾಳ್ಯದಲ್ಲಿರ್ತಕ್ಕಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನದಲ್ಲಿ ನಾವು ಆಯೋಜನೆ ಮಾಡಿ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಹಂಚಿಗೆ ಏನು ಈ ಒಂದು ಚೀಟಿಗಳನ್ನು, ಆ ಲೈಸೆನ್ಸ್ಗಳನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ನಾವು ಸದಾ ಅವ್ರಿಗಾಗಿ ದುಡಿತೀವಿ. ಮತ್ತು ಈ ಒಂದು ಇಷ್ಟೊಂದು ಜನಕ್ಕೆ ಲೈಸೆನ್ಸ್ಗಳು ಬರೋದಕ್ಕೆ ಎಲ್ಲ ರೀತಿಯಲ್ಲಿ ಶ್ರಮಿಸಿ ಕೆಲಸ ಮಾಡಿದಂಥ ಸುಚಿತ್ರಾ ರೆಡ್ಡಿ ಮೇಡಮ್ ಅವರಿಗೆ, ಅವರ ತಂಡದಕ್ಕೆ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಜೊತೆಗೆ ಇವತ್ತೇನು ಎಷ್ಟೋ ಸಾವಿರಾರು ಜನ ಬೀದಿಗೆ ಬಂದು ಇರ್ತಕ್ಕಂಥ ಜಮೀನುಗಳನ್ನು ಕಳ್ಕೊಂಡು, ಆಸ್ತಿಗಳನ್ನು ಕಳ್ಕೊಂಡು ಬೀದಿಯಲ್ಲಿ ಬಂದು ಬದುಕ್ತಾ ಇದ್ದಾರೆ. ಅವರಿಗೆ ನೆರವಾಗುವಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಯಾಕೆಂದರೆ ಲಾಸ್ಟ್ ಟೈಮ್ ಬ್ರ್ಯಾಂಡ್ ಬೆಂಗಳೂರು ಮಾಡಿದಾಗ ಸುಮಾರು ಸಾವಿರಾರು ಜನರನ್ನು ಬೀದಿಗೆ ಹೋಗೋ ಪರಿಸ್ಥಿತಿಯಾಗಿತ್ತು. ಆಗ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡು ನಮ್ಮ ಏನು ಸರ್ಕಾರಕ್ಕೆ ಮನವಿ ಮಾಡಿ ಆ ಸರ್ಕಾರದ ಮುಖಾಂತರ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಿಗಬೇಕು. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಅವ್ರಿಗೆ ಲೈಸೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ತಾವು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂದಾಗ DK ಶಿವಕುಮಾರ್ ಸಾಹೇಬರು ಅರ್ಧ ಗಂಟೆಯಲ್ಲಿ ಅದನ್ನು ಆದೇಶ ಕೊಟ್ಟು ಸಾರ್ವಜನಿಕವಾಗಿ ಓಡಾಡೋದು ಬಿಟ್ಟು ಏನು ಒಂದು ಸುಪ್ರೀಂ ಕೋರ್ಟ್ ಆದೇಶದ ನಿಯಮಗಳನ್ನು ಪಾಲನೆ ಮಾಡಿ ಅವ್ರು ಬದುಕ್ಬೋದು, ನಮ್ಗೆ ಯಾವುದೇ ಅಭ್ಯಂತರ ಅಂತ ಹೇಳಿದಾಗ ಸುಮಾರು ಇವತ್ತು ಆ ಒಂದು ಆದೇಶ ಇಡೀ ರಾಜ್ಯಕ್ಕೆ ಅನ್ವಯ ಆಯಿತು. 65 ಲಕ್ಷ ಜನ ಬೀದಿ ಬದಿ ವ್ಯಾಪಾರಿಗಳು ಇಡೀ ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪಾಲನೆಯನ್ನು ದಯವಿಟ್ಟು ಎಲ್ಲರೂ ಪಾಲಿಸಬೇಕು ಅಂತೇಳಿ ನಾನು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿ ನೀವೆಲ್ಲರೂ ಜೀವನ ನಡೆಸ್ಕೊಂಡು ಹೋಗಬೇಕು. ಲೈಸೆನ್ಸ್ ಸಿಕ್ಕಿದೆ ಅಂತ ಮಾತ್ರಕ್ಕೆ ನಿಮ್ಮ ಇಷ್ಟ ಬಂದಂಗೆ ನಡ್ಕೊಂಡ್ರೆ ಅದು ನಿಯಮಗಳನ್ನು ನೀವು ದುರ್ಬಳಕೆ ಮಾಡ್ಕೊಂಡಂಗೆ ಆಗುತ್ತೆ, ಓವರ್ಟೇಕ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಿಮ್ಮ ಜೀವನವನ್ನು ನಮ್ಮ ಸೀನಣ್ಣ ಹೇಳ್ದಂಗೆ ಗಟ್ಟಿಯಾಗಿ ಉಳಿಸ್ಕೋಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತೀನಿ. ಹಾಗಾಗಿ ಈ ಒಂದು ಹೋರಾಟಕ್ಕೆ, ಈ ಒಂದು ಲೈಸೆನ್ಸ್ಗಳು ಬರೋದಕ್ಕೆ ಕಾರಣರಾದ ನಮ್ಮ ಮುನ್ರಾಜಣ್ಣವರು, ಆಂಜನಪ್ಪ ಯಾದವ್ ಅವರು, ನಮ್ಮ ಅಶೋಕ್ ಅವರು, ಎಲ್ಲರೂ ನಮ್ಮ ಸೀನಣ್ಣ ಪಾಪ ಹೇಳ್ತಾ ಇದ್ರು ಇವರು ಮುಖ್ಯ ಅವ್ರು ಮುಖ್ಯ ಅಂತ. ನಿಜವಾಗ್ಲೂ ಇದು ಯಾರೂ ಅಲ್ಲ. ನಾವೆಲ್ಲರೂ ಒಂದಾಗಿದ್ದಕ್ಕೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದಕ್ಕೆ ಈ ಒಂದು ಪ್ರತಿಫಲ ಎಲ್ರಿಗೂ ಸಿಗ್ತಾ ಇದೆ ಅಂತ ನನ್ನ ಭಾವನೆ. ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿರಿ. ಯಾವುದೇ ಒಂದು ನಮಗೆ ಪಡಿಬೇಕಾದ್ರೂ, ಮೂಲಭೂತ ಸೌಕರ್ಯಗಳು ಸಿಗಬೇಕಾದ್ರೂ ನಾವೆಲ್ಲರೂ ಒಗ್ಗಟ್ಟಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಒಳ್ಳೆಯದಾಗಲಿ. Thank you.